ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಬರಲಿರುವ ದೀಪಾವಳಿ ಅಮಾವಾಸ್ಯೆ ದಿನದಂದು ಉಪ್ಪಿನೊಂದಿಗೆ ಈ ಸರಳ ಪರಿಹಾರವನ್ನು ಮಾಡಿದರೆ ಘೋರ ಬಡತನದಿಂದ ಬಳಲುತ್ತಿರುವವರು ಸಹ ಕುಬೇರರಾಗುತ್ತಾರೆ ಮತ್ತು ಭಿಕ್ಷುಕ ಕೂಡ ಕೋಟ್ಯಾಧಿಪತಿಯಾಗಬಹುದು. ಈ ದೀಪಾವಳಿ ಅಮಾವಾಸ್ಯೆಯು ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿಯಾದ ದಿನವಾಗಿದೆ. ಈ ದಿನದಂದು ನೀವು ಕೆಲವು ನಿಯಮಗಳನ್ನು ಪಾಲಿಸಿ ಈ ಉಪ್ಪಿನ ಪರಿಹಾರವನ್ನು ಮಾಡಿದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಜೊತೆಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ಕರುಣಿಸುತ್ತಾಳೆ. ಫ್ರೆಂಡ್ಸ್, ಸಾಮಾನ್ಯ ಅಮಾವಾಸ್ಯೆಗಳಿಗಿಂತ ದೀಪಾವಳಿ ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾಗಿದೆ. ಈ ದಿನ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ಸಂಚರಿಸುತ್ತಿರುತ್ತಾಳೆ, ತನ್ನ ಭಕ್ತರಿಗೆ ಅನುಗ್ರಹವನ್ನು ನೀಡುತ್ತಾಳೆ. ಆದ್ದರಿಂದ ತಾಯಿಯ ಕೃಪೆಗೆ ಪಾತ್ರರಾಗಲು ಕೆಲವು ನಿಯಮಗಳನ್ನು ಪಾಲಿಸುವುದು ತುಂಬಾ ಅಗತ್ಯ. ಫ್ರೆಂಡ್ಸ್, ಆ ನಿಯಮಗಳನ್ನು ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಇನ್ನು ಆ ನಿಯಮಗಳು ಯಾವುವು ಎಂದು ನೋಡೋದಾದ್ರೆ, ಬೆಳಿಗ್ಗೆ ಬೇಗ ಏಳುವುದು, ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಮತ್ತು ವಸ್ತುಗಳನ್ನು ಸ್ವಚ್ಛಗೊಳಿಸಬೇಕು. ನಂತರ ಮನೆಯ ತುಂಬಾ ಅರಿಶಿಣ ಮಿಶ್ರಿತ ನೀರನ್ನು ಚಿಮುಕಿಸಬೇಕು. ಇದು ನಕಾರಾತ್ಮಕ ಶಕ್ತಿಗಳನ್ನು ಮನೆಯೊಳಗೆ ಪ್ರವೇಶ ಮಾಡದಂತೆ ತಡೆಯುತ್ತದೆ. ನಂಬರ್ 2, ಪವಿತ್ರ ಸ್ನಾನ. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಬೇಕು. ಇದರಿಂದ ನಿಮ್ಮ ದೇಹದಲ್ಲಿರುವ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಮಕ್ಕಳು, ದೊಡ್ಡವರು ಎಲ್ಲರೂ ತಲೆ ಸ್ನಾನ ಮಾಡುವುದು ಉತ್ತಮ. ನಂಬರ್ 3, ವಸ್ತ್ರಧಾರಣೆ. ದೀಪಾವಳಿಯ ದಿನದಂದು ಬಿಳಿ ಅಥವಾ ಕೆಂಪು ಬಣ್ಣದ ಶುಭ್ರವಾದ ಬಟ್ಟೆಗಳನ್ನು ಧರಿಸಿದರೆ ವರ್ಷವಿಡೀ ಅದೃಷ್ಟ ನಿಮ್ಮದಾಗುತ್ತದೆ. ಹರಿದ ಅಥವಾ ಹಳೆಯ ಬಟ್ಟೆಗಳನ್ನು ಧರಿಸಬಾರದು, ಏಕೆಂದರೆ ಲಕ್ಷ್ಮೀ ದೇವಿಯು ಅಂತವರನ್ನು ಇಷ್ಟಪಡುವುದಿಲ್ಲ. ನಂಬರ್ 4, ಲಕ್ಷ್ಮೀ ಪೂಜೆ. ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ವಚ್ಛಗೊಳಿಸಿ ದೀಪವನ್ನು ಹಚ್ಚಿ ಪೂಜಿಸಬೇಕು. ದೇವಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ತಾಯಿಯು ಕ್ಷೀರಸಾಗರದಿಂದ ಜನಿಸಿದವಳು. ನಂಬರ್ 5, ಮನೆಯ ಅಲಂಕಾರ. ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಲು ಮನೆಯನ್ನು ಮಾವಿನ ತೋರಣ ಮತ್ತು ಹೂಗಳಿಂದ ಅಲಂಕರಿಸಬೇಕು. ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಬಿಡಿಸಬೇಕು. ಇನ್ನು ಫ್ರೆಂಡ್ಸ್, ನಾವು ಮಾಡಬಾರದ ಕೆಲಸಗಳು ಯಾವುವು ಎಂದು ಕೂಡ ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದಂದು ಮನೆಯಲ್ಲಿ ಅಳಬಾರದು, ಜಗಳವಾಡಬಾರದು ಅಥವಾ ಯಾರನ್ನು ಶಪಿಸಬಾರದು. ಮಹಿಳೆಯರು ತಮ್ಮ ಕೂದಲನ್ನು ಬಿಚ್ಚಿಟ್ಟುಕೊಳ್ಳಬಾರದು. ಇಂಥ ಕೃತ್ಯಗಳು ಲಕ್ಷ್ಮೀ ದೇವಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳು ಕೂದಲನ್ನು ಹರಡಿಕೊಂಡು ಮನೆಯಲ್ಲೆಲ್ಲ ಓಡಾಡಬಾರದು. ಇನ್ನು ಫ್ರೆಂಡ್ಸ್, ಅದೃಷ್ಟವನ್ನು ಬದಲಾಯಿಸುವ ಉಪ್ಪಿನ ಪರಿಹಾರವನ್ನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ನಿಮ್ಮ ಜೀವನದಲ್ಲಿನ ಕಷ್ಟಗಳು ದೂರವಾಗಿ ಲಕ್ಷ್ಮಿ ಕೃಪೆ ಸದಾ ನಿಮ್ಮ ಮೇಲಿರಲು ಈ ಶಕ್ತಿಶಾಲಿ ಪರಿಹಾರವನ್ನು ಮಾಡಿ. ದೀಪಾವಳಿಯ ದಿನದಂದು ಅಂಗಡಿಯಿಂದ ಹೊಸ ಕಲ್ಲುಪ್ಪಿನ ಪ್ಯಾಕೆಟ್ ಖರೀದಿಸಿ ತನ್ನಿ. ಒಂದು ದೊಡ್ಡ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ನಿಮ್ಮ ಎಡಗೈಯಿಂದ ಒಂದು ಇಡೀ ಕಲ್ಲುಪ್ಪನ್ನು ಆ ದೀಪಕ್ಕೆ ಹಾಕಿ. ನಂತರ ಆ ಉಪ್ಪಿನ ಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಕುಂಕುಮ, ಅರ್ಧ ಚಮಚ ಅರಿಶಿಣ ಮತ್ತು ಒಂದು 5 ರೂಪಾಯಿ ನಾಣ್ಯವನ್ನು ಇಡಿ. ಸಾಧ್ಯವಾದರೆ ಕೆಲವು ಅಕ್ಷತೆಯ ಕಾಳುಗಳನ್ನು ಕೂಡ ಸೇರಿಸಿ. ಈಗ ಆ ದೀಪವನ್ನು 2 ಕೈಗಳಿಂದ ಹಿಡಿದುಕೊಂಡು ಮನೆ ಎಲ್ಲ ಮೂಲೆಗಳಿಗೂ ತೆಗೆದುಕೊಂಡು ಹೋಗಿ. ಹೀಗೆ ಮನೆಯಲ್ಲೆಲ್ಲ ತಿರುಗುತ್ತಿರುವಾಗ ನಿಮ್ಮೆಲ್ಲ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ನೋವುಗಳನ್ನು ಆ ಉಪ್ಪು ಹೀರಿಕೊಳ್ಳುತ್ತದೆ ಎಂದು ಮನಸ್ಸಿನಲ್ಲಿ ಬಲವಾಗಿ ಪ್ರಾರ್ಥಿಸಿಕೊಳ್ಳಿ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಬೇಗನೆ ಹೀರಿಕೊಳ್ಳುತ್ತದೆ. ಮನೆಯಲ್ಲೆಲ್ಲ ತಿರುಗಿದ ನಂತರ ಆ ದೀಪವನ್ನು ಮನೆಯ ಒಂದು ಮೂಲೆಯಲ್ಲಿ ಇಡಿ. ಫ್ರೆಂಡ್ಸ್, ಈ ಪರಿಹಾರವನ್ನು ಸಂಪೂರ್ಣ ನಂಬಿಕೆಯಿಂದ ಮಾಡಿದರೆ ನಿಮ್ಮ ಕಷ್ಟಗಳು ದೂರವಾಗಿ ರಾತ್ರೋರಾತ್ರಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನ ಸುಖಮಯವಾಗುತ್ತದೆ. ಫ್ರೆಂಡ್ಸ್, ಆ ದೀಪವನ್ನು ಹಾಲ್ನಲ್ಲಿ ಒಂದು ಕಡೆ ಇಡಿ. ಯಾರಿಗೂ ಕಾಣದ ಹಾಗೆ ಇಡಬೇಕು. 4 ಜನರಿಗೆ ಕಾಣುವ ಹಾಗೆ ಇಟ್ಟರೆ ಫಲಿತಾಂಶ ಸಿಗುವುದಿಲ್ಲ. ಯಾರ ಕಣ್ಣು ಅದರ ಮೇಲೆ ಬೀಳಬಾರದು. ಯಾರಿಗೂ ತಿಳಿಯದ ಜಾಗದಲ್ಲಿ ಇಡಿ. ನೀವು ದೇವರ ಕೋಣೆಯಲ್ಲಿ ಇಟ್ಟರೂ ಪರವಾಗಿಲ್ಲ, ಅಷ್ಟೇ ಫಲಿತಾಂಶ
ಫಲಿತಾಂಶ ಸಿಗುತ್ತದೆ. ಹಾಲ್ನಲ್ಲಿ ಇಟ್ಟರೂ ಅಷ್ಟೇ ಫಲಿತಾಂಶ ಬರುತ್ತದೆ. ಆದರೆ ರಾತ್ರಿ ಇಡೀ ಅದನ್ನು ಇಡಬೇಕು, ತಕ್ಷಣವೇ ತೆಗೆಯಬಾರದು. ಹಾಗೆ ತೆಗೆದರೆ ನಿಮಗೆ ದೊಡ್ಡ ಮಟ್ಟದ ಫಲಿತಾಂಶ ಸಿಗುವುದಿಲ್ಲ. ಅದಕ್ಕಾಗಿ ರಾತ್ರಿ ಇಡಿ. ಆ ನಂತರ ಬೆಳಿಗ್ಗೆ ಎದ್ದ ನಂತರ ಅಂದರೆ ಮುಂಜಾನೆ ಅಥವಾ ಬೆಳಿಗ್ಗೆ 10 ಗಂಟೆಯೊಳಗೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಮರದ ಬುಡದಲ್ಲಿ ಗುಂಡಿ ತೆಗೆದು ಊತು ಹಾಕಿ. ಹೀಗೆ ಮಾಡುವುದರಿಂದ ನಾವು ಅನುಭವಿಸುತ್ತಿರುವ ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ನಾವು ಸಹಿಸಲಾಗದಷ್ಟು ಅನುಭವಿಸಿದ ನೋವುಗಳು ಮಾಯವಾಗುತ್ತವೆ. ಅಷ್ಟೇ ಅಲ್ಲದೆ ಧನ ಪ್ರಾಪ್ತಿಯಾಗುತ್ತದೆ, ಐಶ್ವರ್ಯ ಬರುತ್ತದೆ ಮತ್ತು ಉತ್ತಮ ಅಭಿವೃದ್ಧಿ ಇರುತ್ತದೆ. ನಮ್ಮ ಜೀವನವೇ ಬದಲಾಗುತ್ತದೆ. ನಾವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಇದು ಉಪ್ಪಿನಿಂದ ಆಗುವ ಅದ್ಭುತ. ಉಪ್ಪು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ, ಲಕ್ಷ್ಮಿ ಕಟಾಕ್ಷವನ್ನು ಕರುಣಿಸುತ್ತದೆ. ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲವಾಗುವ ಪರಿಹಾರವಿದು. ಹಾಗಾಗಿ ಇದನ್ನು ಮರೆಯದೆ ಮಾಡಿ. ಇದು ಚಿಕ್ಕ ಪರಿಹಾರ ಎನಿಸಬಹುದು, ಆದರೆ ಫಲಿತಾಂಶವನ್ನು ಊಹಿಸಲು ಸಾಧ್ಯವಿಲ್ಲ. ಎಂತ ಬಡವನಾದರೂ ಧನವಂತನಾಗುತ್ತಾನೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಈ ಪರಿಹಾರವನ್ನು ನಂಬಿಕೆಯಿಂದ ಮಾಡಿ. ಅವರು ಹೇಳಿದರು, ಇವರು ಹೇಳಿದರು ಎಂದು ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಸರಿ ಎನಿಸಿದರೆ ಮಾತ್ರ ಮಾಡಿ. ಈ ಪರಿಹಾರ ಮಾಡಿದ ನಂತರ ನಿಜವಾಗಿಯೂ ನಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಬಂದಿದೆ, ನಮ್ಮ ಕಷ್ಟಗಳೆಲ್ಲ ದೂರವಾಗಿವೆ ಎಂದು ನೀವೇ ಆಶ್ಚರ್ಯ ಪಡುತ್ತೀರಿ. ಈ ಪರಿಹಾರದ ಬಗ್ಗೆ ಬೇರೆಯವರ ಬಳಿ ಹೇಳಿಕೊಳ್ಳಬೇಡಿ, ಏಕೆಂದರೆ ಕೆಲವು ಪರಿಹಾರಗಳು ಹೇಳಿಕೊಂಡರೆ ಫಲ ನೀಡುವುದಿಲ್ಲ. ಫ್ರೆಂಡ್ಸ್, ದೀಪಾವಳಿ ಅಮಾವಾಸ್ಯೆ ಎಂದು ಮಾಡಬೇಕಾದ ಇನ್ನೂ ಕೆಲವು ವಿಶೇಷ ಪರಿಹಾರಗಳು ಇವೆ. ದೀಪಾವಳಿ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿಯಾದ ದಿನ. ಅಂದು ಸಂಜೆ ಒಂದು ಲೊಳೆಸರ ಗಿಡವನ್ನು ಬೇರು ಸಮೇತ ಕಿತ್ತು ಮನೆಗೆ ತನ್ನಿ. ಅದನ್ನು ನೀರಿನಿಂದ ಶುಚಿಗೊಳಿಸಿ ಅರಿಶಿಣ ಹಚ್ಚಿ ಕುಂಕುಮ ಇಟ್ಟು ನಂತರ ಒಂದು ಕೆಂಪು ದಾರದಿಂದ ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ. ಹೀಗೆ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಮತ್ತು ಅದ್ಭುತ ಫಲಿತಾಂಶಗಳು ಸಿಗುತ್ತವೆ. ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ. ಲೊಳೆಸರ ಗಿಡದಲ್ಲಿ ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿ ದೇವಿಯವರು ನೆಲೆಸಿರುತ್ತಾರೆ ಎಂದು ನಂಬಲಾಗುತ್ತದೆ. ಒಂದು ವೇಳೆ ಲೊಳೆಸರ ಗಿಡವನ್ನು ಕಟ್ಟಲು ಇಷ್ಟವಿಲ್ಲದಿದ್ದರೆ ಒಂದು ಹೊಸ ತೆಂಗಿನಕಾಯಿಯನ್ನು ತನ್ನಿ. ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ. ಇದರಿಂದಲೂ ನಿಮ್ಮ ಕಷ್ಟಗಳು ದೂರವಾಗಿ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಅದೃಷ್ಟವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕಟ್ಟಿದ 24 ಗಂಟೆಯೊಳಗೆ ಆ ತೆಂಗಿನಕಾಯಿ ಕೊಳೆತು ಹೋಗುತ್ತದೆ. ಹಾಗೆ ಆಗದಿದ್ದರೆ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆ ಇವೆ ಎಂದು ಅರ್ಥ. ಈ ದಿನ ಲಕ್ಷ್ಮೀ ದೇವಿಗೆ ಇಷ್ಟವಾದ ವಸ್ತುಗಳನ್ನು ಮನೆಗೆ ತರುವುದರಿಂದ ಆ ತಾಯಿಯ ಸಂಪೂರ್ಣ ಅನುಗ್ರಹ ಸಿಗುತ್ತದೆ. ಪೊರಕೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ದೀಪಾವಳಿ ಅಮಾವಾಸ್ಯೆ ಎಂದು ಹೊಸ ಪೊರಕೆ ತರುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. ಅನೇಕರು ಪೊರಕೆಗೆ ಅರಿಶಿಣ ಕುಂಕುಮ ಹಚ್ಚಿ ಪೂಜಿಸುತ್ತಾರೆ. ನಂಬರ್ 2, ಧನಿಯವನ್ನು ಲಕ್ಷ್ಮಿ ಸ್ವರೂಪ ಎಂದು ಭಾವಿಸಲಾಗುತ್ತದೆ. ಇದನ್ನು ಮನೆಗೆ ತಂದು ತಾಯೇ ಈ ಧನಿಯವನ್ನು ಬಂಗಾರವೆಂದು ಭಾವಿಸಿ ನಮಗೆ ಐಶ್ವರ್ಯ ಕರುಣಿಸು ಎಂದು ಸಂಕಲ್ಪ ಮಾಡಿಕೊಂಡರೆ ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹ ಉಂಟಾಗುತ್ತದೆ. ಕಲ್ಲುಪ್ಪನ್ನು ಸಹ ಮನೆಗೆ ತಂದು ಪರಿಹಾರವನ್ನು ಮಾಡಿಕೊಳ್ಳಿ. ಲಕ್ಷ್ಮಿ ಕವಡೆಗಳು, ಈ ದಿನ 5 ಹೊಸ ಲಕ್ಷ್ಮಿ ಕವಡೆಗಳನ್ನು ಮನೆಗೆ ತನ್ನಿ. ಹಳೆಯದನ್ನು ಬಳಸಬೇಡಿ. ದೀಪಾವಳಿ ರಾತ್ರಿ 12 ಗಂಟೆಗೆ ಪೂಜೆ ಮಾಡಿದ ನಂತರ ಈ ಕವಡೆಗಳಿಂದ ಶಬ್ದ ಮಾಡಿದರೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗಿ ಮನೆಗೆ ಬರುತ್ತಾಳೆ. ನಿಮಗೆ ಸಿರಿ ಸಂಪತ್ತನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು ಇತರೆ ವಸ್ತುಗಳು ತಾವರೆ ಬೀಜಗಳು, ಗುಲಗಂಜಿ, ಚಿಕ್ಕ ಬಳೆಗಳು, ಹವಳಗಳು, ಮುತ್ತುಗಳಂತಹ ವಸ್ತುಗಳು. ಲಕ್ಷ್ಮೀ ದೇವಿಗೆ ಇಷ್ಟವಾದ ವಸ್ತುಗಳನ್ನು ತಂದು ಪೂಜಿಸಿ ಹಣ ಇಡುವ ಜಾಗದಲ್ಲಿ ಇಡಬಹುದು. ಇವುಗಳನ್ನು ತರಲು ಸಾಧ್ಯವಾಗದಿದ್ದರೆ 5 ಏಲಕ್ಕಿ ಅಥವಾ 2 ಅರಿಶಿಣ ಕೊಂಬು ತಂದು ಪೂಜಿಸಿದರೂ ಮನೆಯಲ್ಲಿ ಧನವೃಷ್ಟಿ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ. ಈ ಸಣ್ಣ ನಿಯಮಗಳನ್ನು ಪಾಲಿಸಿ ದೀಪಾವಳಿ ಅಮಾವಾಸ್ಯೆ ಎಂದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಫ್ರೆಂಡ್ಸ್, ಈ ಪರಿಹಾರಗಳು ಖಂಡಿತವಾಗಿಯೂ ಫಲ ನೀಡುತ್ತವೆ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.